ಮತ್ತೆ ಬೆಳಗಾವಿಯಿಂದಲೇ ಶುರುವಾದ ಗಿಫ್ಟ್ ಪಾಲಿಟಿಕ್ಸ್. ಲೋಕಸಭೆಯಲ್ಲೂ ಗಿಫ್ಟ್ ಪಾಲಿಟಿಕ್ಸ್ಗೆ ಬಿಜೆಪಿ ಮುನ್ನುಡಿ. ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಗಿಫ್ಟ್ ಪಾಲಿಟಿಕ್ಸ್ಗೆ ಮುನ್ನುಡಿಯನ್ನು ಬರೆದಿದ್ದು ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಅವರ ಪರವಾಗಿ ಕಾರ್ಯಕರ್ತರು ಅಥವಾ ಅವರ ಪರವಾಗಿ ನಾಯಕರುಗಳು ಅಥವಾ ಒಂದಷ್ಟು ಸ್ಥಳೀಯ ಮುಖಂಡರುಗಳು ಅವರ ಪರವಾಗಿ ಗಿಫ್ಟ್ಗಳನ್ನು ಹಂಚೋ ಮೂಲಕ ಅತಿ ದೊಡ್ಡ ಗಿಫ್ಟ್ ಪಾಲಿಟಿಕ್ಸನ್ನು ಮಾಡಿದ್ರು ಅನ್ನೋ ಲೆಕ್ಕಾಚಾರ. ವೈಯಕ್ತಿಕವಾಗಿ ಇಬ್ಬರು ಗೆದ್ದರು, ಆದರೆ ಪಕ್ಷ ಅಂತ ಬಂದಾಗ ಬೆಳಗಾವಿಯಲ್ಲಿ After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ರಮೇಶ್ ಜಾರಕಿಹೊಳಿ ಅವರು ಒಂದಷ್ಟು ಸೋಲನ್ನು ಒಪ್ಕೊಳ್ಬೇಕಾಯಿತು. ಬಿಕಾಸ್ ತಮಗೆ ಬೇಕಾದವರಿಗೆ ತಮ್ಮ ಶಿಷ್ಯರಿಗೆ ಟಿಕೆಟ್ಗಳನ್ನು ಕೊಡಿಸೋದ್ರಲ್ಲಿ ಲಾಬಿಯನ್ನು ಮಾಡಿದ್ರು. ಅದರ ಹೊರತಾಗಿ ಅವರಿಗೆ ಯಾವುದೇ ಯಶಸ್ಸು ಸಿಗಲಿಲ್ಲ ಅನ್ನೋ ಲೆಕ್ಕಾಚಾರ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೆಲುವನ್ನು ದಾಖಲಿಸೋರ ಜೊತೆಯಲ್ಲೇ ಸದ್ಯ ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಇದೀಗ ಲೋಕಸಭಾ ಚುನಾವಣೆಗೆ ಕೂಡ ಬೆಳಗಾವಿಯಿಂದಲೇ ಗಿಫ್ಟ್ ಪಾಲಿಟಿಕ್ಸ್ ಶುರುವಾಗಿದ್ದು, ಇಡೀ ರಾಜ್ಯ ಅಂದರೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರ ತೆಗೆದುಕೊಂಡಾಗ ಇಡೀ ರಾಜ್ಯ ಬೆಳಗಾವಿ ಕಡೆ ಮುಖ ಮಾಡ್ತಾ ಇದ್ದಾಗಲೇ ಏನಪ್ಪ ಮಾಡಕೊಂಡವ್ರೆ ಇವ್ರುಗಳು ಅಂತ. ಈ ಬಾರಿ ಬೆಳಗಾವಿಯಲ್ಲಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಗಿಫ್ಟ್ ಪಾಲಿಟಿಕ್ಸನ್ನು ಶುರು ಮಾಡಿದ್ದಾರೆ. ಗಿಫ್ಟ್ಗಳನ್ನ ಯಾಕೆ ಕೊಡ್ತಾರೆ? ನಮ್ಮ ಪರವಾಗಿ ಓಟ್ ಹಾಕಲಿ ಅಥವಾ ನಮ್ಮ ಪರವಾಗಿ ನಿಂತ್ಕೊಳ್ಳಿ ಅಂತ. ಆದರೆ ಕೆಲವರು ಗಿಫ್ಟನ್ನು ಈ ಕೈಲಿ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗಬಾರ್ದು ಅಂತ. ಆದರೆ ಒಂದಷ್ಟು ಜನ ಅದ್ರ ಮೇಲೆ ಸ್ಟಿಕ್ಕರ್ ಹಾಕಿ, ಅವ್ರ ಹೆಸರು ಹಾಕಿ, ಪಾರ್ಟಿ ಲೋಗೋ ಹಾಕಿ ಗಿಫ್ಟ್ ಕೊಟ್ಟು ನಾವೇ ಕೊಟ್ಟಿದ್ದು ಅಂತ ಹೇಳ್ಕೊತಾವ್ರೆ. ಸಂಜಯ್ ಪಾಟೀಲ್ ಅವರು ಏನು ಬೇಕಾದ್ರೂ ಮಾಡ್ಬೋದಿತ್ತು. ಯಾಕೆಂದರೆ ಅವ್ರು ಈ ಸಲ ಕೊಟ್ಟಿರೋದು ಶಿರಸ್ತ್ರಾಣಗಳನ್ನು ಅಂದರೆ ಹೆಲ್ಮೆಟ್ಗಳನ್ನು ಕೊಟ್ಟಿರೋದು. ದ್ವಿಚಕ್ರ ವಾಹನ ಸವಾರರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಅದನ್ನ ಬೇರೆ ಕ್ಯಾಂಪೇನ್ ರೀತಿ ಮಾಡ್ಬೋದಿತ್ತು ಅವರು. ರಸ್ತೆ ಸುರಕ್ಷತಾ ಸಪ್ತಾಹ ಮತ್ತೊಂದು ಮಗದೊಂದು, ಹೀಗಾಗಿ ಉಚಿತವಾಗಿ ಹೆಲ್ಮೆಟನ್ನು ಕೊಡ್ತಾ ಇದ್ದೀವಿ, ಎಲ್ಲರೂ ಹೆಲ್ಮೆಟನ್ನು ಧರಿಸೋ ಮೂಲಕ ತಮ್ಮ ಜೀವವನ್ನು ಉಳಿಸ್ಕೊಳ್ಳಿ ಅಂತ. ಆದರೆ ಇದನ್ನು ನೋಡಿದ್ರೆ ಯಾಕೋ ಬಹಿರಂಗವಾಗಿ ರಾಜಕೀಯ ಸಮಾವೇಶ ಅಲ್ಲದೆ ಮತ್ತೇನು ಅನ್ನೋಂಗೆ ಕಾಣ್ತಾ ಇಲ್ಲ. ಲೋಕಸಭಾ ಚುನಾವಣೆ ಉದ್ದೇಶ ಅಲ್ಲದೆ ಮತ್ತೇನು ಅನ್ನೋಂಗೆ ಕಾಣ್ತಾ ಇಲ್ಲ. ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಮುನ್ನವೇ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹೆಲ್ಮೆಟ್ ವಿತರಿಸಿದ್ದಾರೆ. ಆಕಾಂಕ್ಷಿ ಸಂಜಯ್ ಪಾಟೀಲ್ ಭಾವಚಿತ್ರ ಮತ್ತು ಕಮಲದ ಗುರುತಿರುವ ಹೆಲ್ಮೆಟ್ ಅನ್ನು ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ ಹಾಗೂ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಬಿಜೆಪಿ ಪದಾಧಿಕಾರಿಗಳಿಗೆ ವಿತರಿಸುತ್ತಿದ್ದಾರೆ. ಸಂಜಯ್ ಪಾಟೀಲ್ ಕಳೆದ ವರ್ಷವೂ ಕ್ಷೇತ್ರದ ಮತದಾರರಿಗೆ ಗಿಫ್ಟ್ ವಿತರಿಸಿದ್ರು. ಆದರೆ ಸಂಜಯ್ ಪಾಟೀಲ್ ಅವರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪಿತ್ತು. ಈ ಸಲ ಟಿಕೆಟ್ ನಮಗೆ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ 8 ಮತಕ್ಷೇತ್ರದ ಪಕ್ಷದ ಪದಾಧಿಕಾರಿಗಳನ್ನು ಸೆಳೆಯಲು ಸಂಜಯ್ ಪಾಟೀಲ್ ಹೆಲ್ಮೆಟ್ ವಿತರಿಸಿದ್ದಾರೆ. ಈ ಹೆಲ್ಮೆಟ್ ವಿತರಿಸುವ ಸಮಾರಂಭದಲ್ಲಿ ಸಂಸದೆ ಮಂಗಳಾ ಅಂಗಡಿಯವರು, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನಕೆ ಅವರು ಹಾಗೆ ಬಿಜೆಪಿಯ ಶಾಸಕ ಅಭಯ್ ಪಾಟೀಲ್ ಕೂಡ ಭಾಗಿಯಾಗಿದ್ದರು. ಹಾಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಜನರಿಗೆ ಮತ ಹಾಕುವಂತೆ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿಸಿದ್ರು. ಆಣೆ ಪ್ರಮಾಣ ಎಲ್ಲ ವರ್ಕೌಟ್ ಆಗಿತ್ತು. ಇದೀಗ ಗಿಫ್ಟ್ ಪಾಲಿಟಿಕ್ಸು. ವಿಧಾನಸಭೆ ಚುನಾವಣೆ ನೋಡಿದ್ವಿ, ಕುಕ್ಕರ್ ಪಾಲಿಟಿಕ್ಸು, TV ಪಾಲಿಟಿಕ್ಸು, ಇನ್ನೂ ಏನೇನೋ ನಡೀತು. ಇದೀಗ ಬೆಳಗಾವಿಯಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಸಂಜಯ್ ಪಾಟೀಲ್ ಅವರು ಕೊನೆಯ ಕ್ಷಣದಲ್ಲಿ ಲಾಸ್ಟ್ ಟೈಮ್ ಟಿಕೆಟ್ ಕೈ ತಪ್ಪಿತ್ತಲ್ಲ, ಈ ಸಲ ಬೇಕೇ ಬೇಕು ಅಂದ್ಬಿಟ್ಟು ಹೆಲ್ಮೆಟ್ಗಳನ್ನ ವಿತರಿಸೋರೆ. ನೀವು ಇಂಡಿಯಾದಲ್ಲಿ ನೋಡ್ತಿರ್ಬೋದು, ಹೆಲ್ಮೆಟ್ ಮೇಲೆ ಒಂದು ಕಡೆ ಅವ್ರ ಫೋಟೋ, ಇನ್ನೊಂದು ಕಡೆ ಬಿಜೆಪಿ ಲೋಗೋ, ಕಮಲದ ಗುರುತಿರುವ ಚಿಹ್ನೆ ಅಥವಾ ಕಮಲದ ಗುರುತಿನ ಸ್ಟಿಕ್ಕರ್ ಇದೆ. ಈ ಗಿಫ್ಟ್ ಪಾಲಿಟಿಕ್ಸ್ ವರ್ಕೌಟ್ ಆಗುತ್ತಾ ಅಥವಾ ಇಂಥ ಗಿಫ್ಟ್ ಪಾಲಿಟಿಕ್ಸಿಗೆ ಜನ ಮಾರು ಹೋಗಬೇಕಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತದಾರರು, ಬೆಳಗಾವಿ ಮತ್ತು ಚಿಕ್ಕೋಡಿ 2 ಬರ್ತದಲ್ಲ ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ಪ್ರಕಾರ ನಿಮ್ಮ ಸಂಸದರು ಯಾರಾಗಬೇಕು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.